ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ರೈತರ ಭೂಮಿಗೆ ವೈಜ್ಞಾನಿಕ ದರ ನಿಗದಿ ಮಾಡದೆ ಹೋದರೆ ಖಂಡಿತವಾಗಿ ನಾವು ಭೂಮಿಯನ್ನು ಕೊಡಲು ಒಪ್ಪುವುದಿಲ್ಲವೆಂದು ಹಾಸನ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಹೇಳಿದ್ದಾರೆ. ಇದೇ ರೀತಿ ಸಭೆ ಆಯ್ತಾ, ಈ ನಿಮ್ಮ ಅಧಿಕಾರಿಗಳು ಸಮರ್ಪಕವಾಗಿ ಹಾಜರಾಗಿ ಅವರಿಗೆ ಪರಿಹಾರ ನೋಟಿಫಿಕೇಶನ್ ಮಾಡಿ ಅವರಿಗೆ ಪರಿಹಾರ ಮೊತ್ತನ. ಬೇಲೂರು ತಾಲೂಕಿನ ಹರಳಿ ಹೋಬಳಿಯ ಅನುಘಟ್ಟ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಅನುಘಟ್ಟ ಅರೆಹಳ್ಳಿ ತೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ಹರಳಿಯಿಂದ ಗೆಂಡೆಹಳ್ಳಿ ವಿದ್ಯುತ್ ಉಪಕೇಂದ್ರಕ್ಕೆ 99 ಕೆವಿ ವಿದ್ಯುತ್ ಸ್ಥಾವರ ನಿರ್ಮಾಣದ ಕಾರ್ಯದಲ್ಲಿ ರೈತನಿಗಾಗುತ್ತಿರುವ ಅನ್ಯಾಯದ ವಿರುದ್ಧ ಹಾಸನ ಜಿಲ್ಲಾ ಕೆಪಿಟಿಸಿಎಲ್ ಸಹಕಾರ ಅಭಿಯಂತರ ಸಮ್ಮುಖದಲ್ಲಿ ಜರುಗಿದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತವಾಗಿ ಸ್ಥಳ ಪರಿಶೀಲನೆ ಮಾಡದೆ ದರ ನಿಗದಿ ಮಾಡಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಬೆಲೆ ಬಾಳುವ ಗಿಡ ಮರಗಳನ್ನು ಹಲವಾರು ವರ್ಷಗಳಿಂದ ರೈತರು ಬೆಳೆದಿದ್ದಾರೆ. ಕಣ್ಣುರಿಸುವ ತಂತ್ರಕ್ಕೆ ಬಿಡುಗಾಸನ್ನು ನೀಡಿ ಕಾಮಗಾರಿ ಆರಂಭಿಸಲು ಯತ್ನಿಸಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ, ರೈತರೆಲ್ಲ ತೀರ್ಮಾನ ಮಾಡಿ ಮತ್ತೊಮ್ಮೆ ಸಭೆ ನಿಗದಿ ಮಾಡುತ್ತೇವೆ. ಈ ಸಭೆಗೆ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಮುಖ್ಯ ಇಂಜಿನಿಯರ್ಗಳು ತಪ್ಪದೇ ಭಾಗವಹಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿ ಸಮರ್ಪಕವಾಗಿ ಪರಿಹಾರ ನೀಡಬೇಕು. ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ಮಾಡಲು ಬಿಡುವುದಿಲ್ಲ ಎಂದು ಖಾರವಾಗಿ ನುಡಿದರು. ಕೆಪಿಟಿಸಿಎಲ್ನ ಜಿಲ್ಲಾ ಸಹಕಾರ ಅಭಿಯಂತರ ಜಗದೀಶ್ ಮಾತನಾಡಿ, ಇಲಾಖೆಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಮಾಹಿತಿ ತೆಗೆದುಕೊಂಡು ಅದಕ್ಕಿರುವ ಮೌಲ್ಯವನ್ನು ಲೆಕ್ಕ ಹಾಕಿ ಇಂತಿಷ್ಟರತ್ತು ದರ ಎಂದು ಮಾನ್ಯ ಜಿಲ್ಲಾಧಿಕಾರಿ ಬೆಲೆ ನಿಗದಿ ಮಾಡಿದ್ದಾರೆ. ಕುಂಟೆಗೆ 5,000ದಂತೆ, ಎಕರೆಗೆ 2 ಲಕ್ಷದ ಪರಿಹಾರದಂತೆ ಮೊದಲ ಕಂತಿನ ಹಣವಾಗಿ 25,000 ರುಗಳನ್ನು ಫಲಾನುಭವಿಗಳಿಗೆ ನೀಡಲಾಗಿದೆ. ರೈತರ ಬೇಡಿಕೆಯಂತೆ ಮೇಲ್ಕಂಡ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಭೆಗೆ ಭಾಗವಹಿಸುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಈ ವೇಳೆ ರೈತ ಸಂಘದ ರಾಜೇಗೌಡ, ಕೆಸಿಬಿಎಸ್ ಅಧ್ಯಕ್ಷ ಬಿಪಿ ಬಸವರಾಜ್, ಅರೆಹಳ್ಳಿಯ ಪಿಎಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಬಿ ಪುಟ್ಟರಾಜು, ರೈತ ಮುಖಂಡರಾದ ಸುರೇಶ್ ಕುಮಾರ್, ಅನುಘಟ್ಟ ಪಿಎಸಿಸಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹಾಗೂ ಫಲಾನುಭವಿ ರೈತರು ಭಾಗವಹಿಸಿದ್ದರು. ಅರೆಹಳ್ಳಿಯಿಂದ ಗೆಂಡೆಹಳ್ಳಿ ಹತ್ರ ನಮ್ಮದು ಹಳೆ ಬೇಲೂರಿಂದ ಒಂದು ಲೈನ್ ಹೋಗಿದೆ ಮೂಡಿಗೆರೆಗೆ. ಆ ಲೈನಿಗೆ ಕನೆಕ್ಟ್ ಮಾಡೋಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಉತ್ಪತ್ತಿ ಆಗೋ ಕರೆಂಟು ಅರೆಹಳ್ಳಿ ಸ್ಟೇಷನ್ಗೆ ಬಂದು ಅರೆಹಳ್ಳಿಯಿಂದ ಗೆಂಡೆಹಳ್ಳಿಗೆ ಹೋಗುತ್ತೆ. ಒಂದು ಕಂಡಕ್ಟ್ರಲ್ಲಿ ಗೆಂಡೆಹಳ್ಳಿ ಸ್ಟೇಷನ್ ಒಳಗೆ ಹೋಗಿ ವಾಪಸ್ ಬೇಲೂರಿಗೆ ಹೋಗುತ್ತೆ. ಇನ್ನೊಂದು ಮೂಡಿಗೆರೆ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಬಳಕೆಯಾದ ವಿದ್ಯುತ್ತನ್ನು ಮಿಕ್ಕಿದ್ದು ವಾಪಸ್ ನಮ್ಮ ಗ್ರಿಡ್ಡಿಗೆ ಬರ್ತದೆ. ಅದು ಬಂದಿದ್ದಂಥ